ಚುನಾವಣೆಯನ್ನ ನೆನಪು ಮಾಡಿಕೊಂಡವರಿಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬರೋದೇ ಮಂಡ್ಯ ಲೋಕಸಭೆ ಕ್ಷೇತ್ರ. ಅಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಈಗ ಮತ್ತೊಮ್ಮೆ ಮಂಡ್ಯ ಮಹಾಭಾರತವನ್ನ ನೋಡ್ಬೇಕಾಗಿ ಬರುತ್ತಾ ರಾಜ್ಯದ ಜನ ಅನ್ನೋ ಪ್ರಶ್ನೆ ಇದೆ. ಕಾರಣ ಸುಮಲತಾ ಅವರು ಆಡಿರುವ ಒಂದೊಂದು ಮಾತು. ಮಂಡ್ಯ ಮಣ್ಣಿನ ಋಣ, ನಾನು ಮಂಡ್ಯವನ್ನ ಬಿಡಲ್ಲ ಅನ್ನುವಂತಹ ಸಂದೇಶವನ್ನ ದೊಡ್ಡ ವೇದಿಕೆಯ ಮುಖಾಂತರನೇ ತಮ್ಮ ಎದುರಾಳಿಗಳಿಗೆ ರವಾನೆ ಮಾಡಿದಂಗೆ ಕಾಣಿಸ್ತಾ ಇದೆ ಸುಮಲತಾ ಅವರು. ಲೋಕಸಭೆ ಚುನಾವಣೆ ಸ್ಪರ್ಧೆ ಬಗ್ಗೆ ಸಂಸದೆ ಸುಮಲತಾ ಅವರು ಆಡಿರುವಂತಹ ಮಾತು ಈಗ ಕದನ ಕುತೂಹಲಕ್ಕೆ ಸಾಕ್ಷಿಯಾಗ್ತಾ ಇದೆ. ಮತ್ತೊಮ್ಮೆ ಮಂಡ್ಯದಿಂದಲೇ ಅಖಾಡಕ್ಕೆ ಇಳಿಯುವಂತಹ ಸೂಚನೆಯನ್ನ ಓಪನ್ ಆಗಿ ಕೊಟ್ಟಿದ್ದಾರೆ. ಓಪನ್ ಮೆಸೇಜ್ ಅನ್ನ ಎದುರಾಳಿಗಳಿಗೂ ಕೊಟ್ಟಿದ್ದಾರೆ. ಹಾಗೆ ತಾವು ಯಾವ ಪಾರ್ಟಿಗೆ ಬೆಂಬಲವನ್ನ ಕೊಟ್ರೋ ಆ ವರಿಷ್ಠರು ಕೂಡ ಇದನ್ನ ಕಿವಿಗೊಟ್ಟು ಕೇಳಿಸುವಂತೆ ಮಾತಾಡಿದ್ದಾರೆ. ಹಾಗಾದ್ರೆ ಯಾವ ವೇದಿಕೆಯಲ್ಲಿ ಏನೇನು ವಿಚಾರಗಳನ್ನ ಮಾಡಿದ್ರು, ಇದು ಹೇಗೆ ಸ್ಟ್ರೈಟ್ ಹಿಟ್ ಆಗುತ್ತೆ ಬಿಜೆಪಿ ಹಾಗೂ JDSನ ದೋಸ್ತಿಗೆ ಅನ್ನುವಂತಹ ಕುತೂಹಲಕ್ಕೂ ಕೂಡ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ಮಂಡ್ಯದಲ್ಲಿ ನಾವು ಹೇಳಿದ್ವಿ ನಿಮಗೆ ಯಾವ ರೀತಿಯಾಗಿ 2019ರ ಚಿತ್ರಣ ಇತ್ತು ಅಂತ, ಅದೇ ಚಿತ್ರಣ, ಬಟ್ ಕೆಲವರ ಪೊಸಿಷನ್ ಮಾತ್ರ ಚೇಂಜ್ ಆಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಕಾರಣ ನಿನ್ನೆ ಸುಮಲತಾ ಅವರು ಆಡಿದಂತಹ ಒಂದೊಂದು ಮಾತು ಕೂಡ, ಅವರು ಹೋಗಿದ್ದು ಒಂದು ಕಾರ್ಯಕ್ರಮಕ್ಕೆ, ಆದರೆ ಆರಂಭದಿಂದ ಎಂಡ್ ತನಕ ಆಡಿದ್ದು ಕೂಡ ಕೇವಲ ಎಲೆಕ್ಷನ್ ಸ್ಪೀಚ್ ಮಾತ್ರ ಅಂತ ಅನಿಸ್ತಾ ಇತ್ತು. ಎಂಥವರಿಗೂ ಕೂಡ ಅನಿಸ್ತಾ ಇತ್ತು, ಸಿನಿಮಾ ಮಂದಿಗೂ ಕೂಡ ಇದೇ ಅನಿಸ್ತಾ ಇತ್ತು. ಹಾಗಾದ್ರೆ ಈ ಸಂದೇಶ ಕೊಡೋದು ಯಾಕೆ ಅನಿವಾರ್ಯ ಅಂತ ಅಂದ್ಕೊಂಡ್ರು ಸುಮಲತಾ ಅವರು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತೀವಿ. ಅವತ್ತು ಒಳ್ಳೆಯದನ್ನ ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ತುಂಬ ದೃಢವಾಗಿ ನಂಬಿದ್ದೀನಿ. ನನ್ನ ಸುತ್ತಾನೂ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದನ್ನು ನಾನು ನಂಬಿದ್ದೀನಿ. ಆ ದೇವರ ಒಂದು ಆಶೀರ್ವಾದ ಇದೆ. ಅಂಬರೀಷ್ ಅವರಿದ್ದಾರೆ ಇಲ್ಲಿ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ, ಅಷ್ಟೇ, ಇನ್ನೇನು ಬೇಡ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೇಲಿ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ.